ನಿಮ್ಮ ಮನೆಯ ಭಾರ್ಗವಿ. ಹೇಳ್ದಾಗೆ ನನ್ನ ಕಾಪಾಡ್ಬಿಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಿಮ್ಮ ಸ್ವಾರ್ಥಕ್ಕೆ ಇಲ್ಲದೆ ಇರೋ ಮಗು ಹೆಸರು ಹೇಳ್ಕೊಂಡು ಅರ್ಜುನಿಗೆ ಮೋಸ ಮಾಡಿದ್ರ? ಕಳ್ರ ಹಾಗಾಡ್ತಿದ್ರಲ್ಲ ನೀವಿಬ್ರು. ನಿಮ್ಮಿಬ್ರ ಮೇಲೆ ನನಗ್ ಮೊದ್ಲಿಂದಾನು ಅನುಮಾನ ಇತ್ತು. ಈ ಉಸಿರುವಳ್ಳಿ ಬೃಂದ ಮಾತು ಕೇಳ್ಕೊಂಡು ನಿನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೇನಲ್ಲ, ನಿಮ್ಮ ಅವನಿಗೆ ಮೋಸ ಮಾಡಿದ್ಯಾರಿತ್ತು? ಅವ್ರಷ್ಟೊಂದು ಒದ್ದಾಡ್ತಿದಾರಲ್ಲ, ಅದನ್ನ ನೋಡಿದ್ಮೇಲೂ ನಿನ್ಗೇನು ಅನಿಸ್ಲಾ ಇಲ್ವಾ? ಶಟ್ ಅಪ್ ಭಾರ್ಗವಿ. ನನಗೆ ನನ್ ವಿಕ್ಕಿ ಜೊತೆ ಮದ್ವೆ ಆಗೋದೇ ಮುಖ್ಯವಾಗಿತ್ತು. ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಿದೆ, ಅದ್ರ ಮಧ್ಯೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಆ ಕೊಲೆಗಾರಂಗೋಸ್ಕರ ಕಪಟಾನೆ ಅರಿದೇರೋ ನನ್ ಗಂಡಂಗ್ ಮೋಸ ಮಾಡಿದ್ಯಾ? ಇಲ್ಲ, ಅರ್ಜುನ್ಗೆ ಈ ವಿಷಯ ಗೊತ್ತಾಗ್ಲೇಬೇಕು. ನಿಮ್ಮಿಬ್ರು ಮುಖವಾಡನು ಕಳಚ್ತೀನಿ. ಬೇಡ ಭಾರ್ಗವಿ, ಸುಮ್ನಿದ್ಬಿಡು. ಅದ್ಕೆ ಅವಳ ತಡೀರಿ, ಅದ್ಕೆ ಹಣ್ಣುಗೋಗಿ ಎಲ್ಲ ಹೇಳ್ಬಿಡ್ತಾಳೆ. ರಿತು ಕಾಮ್, ಹೇಳಿ ಬಿಡು. ಇದೇನದ್ಕೆ ಈಗ ಹೇಳ್ತಿದ್ದೀರಾ? ಬ್ರೋ ಗೊತ್ತಾದ್ರೆ ಸುಮ್ನೆ ಇರ್ತಾನ? ಗೊತ್ತಾಗ್ಲಿ, ಮುಂದೇನಾಗತ್ತೆ ಅಂತ ನೀನೇ ಕಾದ್ ನೋಡು. ಪಾರ್ಥ, ಪಾರ್ಥ, ನಂಗೆಲ್ಲ ಸತ್ಯನೋ ಗೊತ್ತಾಗೋಯ್ತು ಪಾರ್ಥ. ರಿತು ಹೋಟೆಲಿ ಮಗು ಇಲ್ಲ. ರಿತು ಮತ್ತೆ ಬೃಂದಕ ಇಬ್ರು ಸೇರ್ಕೊಂಡು ನಿಮ್ಮನ್ನ ಯಾವ ಮಾರ್ಸಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಿತು ಪ್ರೆಗ್ನೆಂಟೇ ಅಲ್ಲ. ರಿತು ಈಗ ಗರ್ಭಿಣಿ ಅಲ್ಲ ಅನ್ನೋದು ನನಗೂ ಗೊತ್ತು. ಯಾಕೆ ಹೇಳಿ? ಅವಳನ್ನ ತಳ್ಳಿ ಮಗುನ ಸಾಯಿಸ್ಬಿಟ್ರಲ್ಲ ಭಾರ್ಗವಿ. ಪಾರ್ಥ, ನೀವ್ ತಪ್ಪು ತಿಳ್ಕೊಳ್ತಿದಾರ ಪಾರ್ಥ. ನೋಡಿ, ನಿಜ ಹೇಳ್ಬೇಕು ಅಂದ್ರೆ ರಿತು ಪ್ರೆಗ್ನೆಂಟೇ ಅಲ್ಲ. ಹಾಗಿರುವಾಗ ಮಗು ಸಾಯೋದೆಲ್ಲಿಂದ ಬಂತು? ವಿಕ್ಕಿನ ಮದ್ವೆ ಆಗಕ್ಕೆ ನೀವ್ ಯಾರು ಒಪ್ಪಲ್ಲ ಅಂತ ಇಷ್ಟು ದೊಡ್ಡ ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ಯಾವ ಮಾರ್ಸಿದ್ದಾರೆ. ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬನ್ನಿ ಡಾಕ್ಟರ್ ಹತ್ರ ಕೇಳಿ, ಅವ್ರೇ ನಿಮ್ಗೆಲ್ಲ ಹೇಳ್ತಾರೆ. ಸಾಕು, ನಿಲ್ಸಿ ಭಾರ್ಗವಿ. ನಾನು ಇವಾಗಷ್ಟೇ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಬಂದೆ. ರಿತು ಮಗು ಸತ್ತೋಯ್ತು. ಅವಳಿಗೆ ಆಘಾತ ಆಗ್ದಿರೋ ಹಾಗೆ ಚೆನ್ನಾಗಿ ಅಂತ ಹೇಳಿ ಕಳ್ಸಿದ್ದಾರೆ. ಇನ್ಯಾವ ಪ್ರೂಫ್ ಬೇಕು ನಿಮ್ಗೆ? ನಿಮ್ದೊಂದು ಕೇಸ್ ಗೆಲ್ಲಕ್ಕೆ ನೀವು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ. ನೀವು ಸತ್ಯ ನ್ಯಾಯದ ಪರ ಹೋರಾಡ್ತೀರಾ, ಸಮಾಜ ಸೇವೆ ಮಾಡ್ತೀರಾ. ಒಪ್ಕೋತೀನಿ, ಎಲ್ಲ ಒಪ್ಕೋತೀನಿ.
ಆದ್ರೆ ನಿಮ್ಮಲ್ಲೂ ಒಂದು ಮೈನಸ್ ಇದೆ. ಸಮಾಜದ ಮೇಲಿರೋ ಕಾಳಜಿ ನಿಮ್ಮ ಮನೆಯವ್ರ ಮೇಲಿದ್ರು ಚೆನ್ನಾಗಿರ್ತಿತ್ತು. ಬಹುಶಃ ನೀವು ನಮ್ಮನ್ನ ಯಾರನ್ನು ನೀವು ಮನೆಯವ್ರಂತ ಅನ್ಕೊಂಡಿಲ್ಲ ಅಲ್ವಾ? ನಿಮ್ಮನ್ನ ನೀವು ಭಾರ್ಗವಿ LLB ಅಂತ ಹೇಳ್ಕೊತೀರಲ್ವಾ? ಆ ಸ್ಥಾನಕ್ಕಾದ್ರೂ ಒಂದು ಗೌರವ ತೋರಿಸೋದು ಬೇಡ್ವಾ? ನೀವು ಒಂದು ಹೆಣ್ಣಾಗಿ ಈ ತರ ಮನುಷ್ಯತ್ವ ಅನುಕಂಪ ಇಲ್ದೇ ಇರೋ ತರ ಮಾತಾಡ್ತಿದ್ದೀರಲ್ಲ. ನಾನ್ ಪ್ರೀತಿಸಿರೋ ಭಾರ್ಗವಿ ನೀವೇನಂತ ಆಶ್ಚರ್ಯ ಆಗ್ತಾ ಇದೆ. ನನಗ್ ನನ್ ಮೇಲೆ ಅಸಹ್ಯ ಆಗ್ತಿದೆ. ನಿಮ್ಮ ಈ ಮೊಂಡು ಆಟದಿಂದ ಪ್ರಪಂಚಕ್ಕೆ ಬರ್ತಿರೋ ಆ ಜೀವ ಹೊರಟೋಯ್ತು. ಅದನ್ನು ನಾಟಕ ಅಂತಿದ್ದೀರಲ್ಲ, ಇಂಥ ವಿಷಯದಲ್ಲಿ ಯಾರು ನಾಟಕ ಆಡ್ತಾರೆ? ನಿಮ್ಮನ್ನ ಮನೆ ಕರ್ಕೊಂಡ್ ಬಂದಾಗ ನೀನ್ ತಪ್ಪು ಮಾಡ್ಬಿಟ್ಟೆ ಅಂತ ಮನೆಯವರು ಸಾವಿರ ಸಲ ಹೇಳಿದ್ರು. ಆದ್ರೆ ಅದನ್ನ ನಾನು ಕಿವಿಗೆ ಹಾಕೊಳ್ಳಿಲ್ಲ. ಅವರೇ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಗೊತ್ತಾಗ್ತಿದೆ ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂತ. ಮದ್ವೆನೆ ಒಂದು ತಪ್ಪು ನಿರ್ಧಾರ ಅಂತ ಇವಾಗ ಅರ್ಥ ಆಗ್ತಿದೆ. ನಮ್ ಪ್ರೀತಿಗೆ, ನಮ್ ಕನಸಿಗೆ, ನಮ್ ಜೀವನಕ್ಕೆ ಯಾವ್ದಕ್ಕೂ ಅರ್ಥ ಇಲ್ಲ ಅನ್ನೋ ತರ ನಡ್ಕೊಂಡ್ಬಿಟ್ರಲ್ಲ. ಸತ್ತೋದೋಳ್ ಮೇಲಿನ ಕಾಳಜಿಗೋಸ್ಕರ, ಯಾರ್ದೋ ಮೇಲಿನ ಸೇಡಿಗೋಸ್ಕರ ಪ್ರಪಂಚನೇ ನೋಡ್ತಿರೋ ಒಂದು ಮಗುನ ಬಲಿ ತಗೊಂಡ್ರಲ್ಲ. ಸಮಾಧಾನನಾ? ವಿಕ್ಕಿ ಕೊಲೆ ಮಾಡಿದನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ನನ್ನ ಕಣ್ಮುಂದೆನೆ ಕೊಲೆ ಮಾಡಿದ್ದೀರಾ. ರಿತು ಮಗುನ್ ಕೊಂದಿರೋ ಕೊಲೆಗಾರ್ತಿ ನೀವು. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಭಾರ್ಗವಿ. ರಿತು, I'm sorry. I'm very sorry.
ನಾನ್ ಬೇಡ ಬೇಡ ಅಂತಂದ್ರು ಸತ್ಯನ ಹೇಳ್ಬಿಡ್ತೀನಿ, ನಿಜಾನ ಪ್ರೂವ್ ಮಾಡ್ತೀನಿ ಅಂತ ಜಡ್ಜ್ ಮುಂದೆ ಓಡೋಗೋ ಹಾಗೆ ಅರ್ಜುನ್ ಮುಂದೆ ಓಡೋದೆ. ಈಗೇನಾಯ್ತು? ನೀನು ಬಂದು ನಿಜ ಹೇಳಿದ್ರು ನಿನ್ ಗಂಡ ನಿನ್ ಮಾತನ್ನ ನಂಬ್ಲೇ ಇಲ್ಲ. ನೀನ್ ಹೇಳಿದ್ ನಿಜಾನೇ ಆದ್ರೂ ಇನ್ನು ಮುಂದೆ ಆ ಕಲ್ಪನೆಯ ಮಗು ಇಲ್ಲ. ನೀನ್ ಹೇಳಿದ್ದನ್ನ ನಂಬಕ್ಕೆ ಅರ್ಜುನ್ಗೆ ನಿನ್ ಮೇಲೆ ನಂಬಿಕೆನೂ ಇಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ಭಾರ್ಗವಿ? ಸತ್ಯ ನಮ್ ಪರವಾಗಿಲ್ದಿದ್ರು ಪರವಾಗಿಲ್ಲ, ಪರಿಸ್ಥಿತಿ ನಮ್ ಪರವಾಗಿರ್ಬೇಕು. ಭಾರ್ಗವಿ ಕೇಸಲ್ಲಿ ಗೆದ್ದಿರ್ಬೋದೇನೋ, ಆದ್ರೆ ಜೀವನದಲ್ಲಿ ಸೋತೋದ್ಲು. ಏಯ್ ಏಯ್, ಇನ್ನೊಂದು ಮಾತಾಡಿದ್ರು ಹಲ್ಲುದ್ರಿಸ್ಬಿಡ್ತೀನಿ. ಮಾಡಿರೋ ಪಾಪನ ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ಹಾಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗಲ್ವೇನೆ ನಿನ್ಗೆ? ನಿನ್ ಜನ್ಮಕ್ಕಿಷ್ಟು. ಏಯ್, ಈ ಮನೇಲಿ ಎಲ್ರಿಗಿಂತ ಕೆಟ್ಟವರು ಆ JP ಪಾಟೀಲ್ ಅನ್ಕೊಂಡಿದ್ದೆ. ಅವ್ರಿಗಾದ್ರೂ ಎಷ್ಟೋ ನಿಯತ್ತಿದೆ. ಆದ್ರೆ ನೀನು ನಿಯತ್ತಿಲ್ದಿರೋ ಪ್ರಾಣಿ. ಇಲ್ಲಿ ಎಲ್ರ ಜೊತೆ ಆಟ ಆಡ್ತಾ ಇರೋ, ಎಲ್ರ ಭಾವನೆಗಳ ಜೊತೆ ಆಟ ಆಡ್ತಾ ಇರೋ ದೊಡ್ಡ ವಿಲನ್ ನೀನು ಕಡೆ. ನಿನ್ ಮೈ ತುಂಬಾ ನಂಜು, ನಿನ್ ಬಾಯಲ್ಲಿ ಬರೋದೆಲ್ಲ ಸುಳ್ಳು ಅಂತ ನನಗ್ ಗೊತ್ತು. ಆದ್ರೆ ಯಾವ ವಿಷಯದಲ್ಲಿ ಸುಳ್ಳು ಹೇಳ್ಬೇಕು, ಯಾವ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ವಲ್ಲ ನಿನಗೆ? 21 ವರ್ಷದ ಹುಡುಗಿನ ನೀನ್ ನಾಟಕ ಬಳಸ್ಕೊಳ್ತಾ ಇದೆಯಲ್ಲ. ಛೀ! ನನ್ನ ಮೇಲೆ ಕೈ ಮಾಡಿ ದೊಡ್ಡ ದೊಡ್ಡ ಡೈಲಾಗ್ ಬೇರೆ ಹೊಡಿತಿದ್ಯಾ? ಏಯ್, ನಿನ್ನಂತವ್ಳಿಗೆ ಒಂದಲ್ಲ ಕಡೆ, ಮೈಯಲ್ಲಿರೋ ನನ್ ತಿಳಿಯೋವರೆಗೂ ಅಟ್ಟ ಆಡಿಸ್ಕೊಂಡು ನೋಡಿದ್ರು ಅದ್ರಲ್ಲಿ ತಪ್ಪಿಲ್ಲ. ನೀನು ಏನೇ ಬಡ್ಕೊಂಡ್ರು ಮನೇಲಿ ಎಲ್ರೂ ನನ್ನ ಮಾತನ್ನೇ ನಂಬೋದು. ಇವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಅರ್ಜುನ್ ನಾಳೆ ನಿನ್ನ ಕತ್ತಿಡ್ದು ಆಚೆ ದಪ್ತಾನೆ. ಆಚೆ ಹಾಕೋ ಹಾಗೆ ನಾನು ಮಾಡ್ತೀನಿ. ನೀನು ನಮ್ಮಲ್ಲಿರೋ ಪ್ರತಿ ಕ್ಷಣನು ನಿನಗೆ ನರ್ಕ ತೋರ್ಸೋ ಹಾಗೆ ನಾನು ಮಾಡ್ತೀನಿ. ಏಯ್, ಅದೇನ್ ಮಾಡ್ಕೊಳ್ತೇವೆ ಮಾಡ್ಕೊ ಹೋಗ್. ನಿನ್ನಿಂದ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಸಕ್ಕಾಗಲ್ಲ. ಸುಳ್ಳಿನ ಅರಮನೆ ಜಾಸ್ತಿ ದಿನ ಇರುತ್ತೆ ಅನ್ಕೋಬೇಡ ಬೃಂದ. MLA ಮಗ ಅಂತ ಮೆರಿತಿದ್ದ ಬೆಕ್ಕಿನೇ ಇವತ್ತು ಜೈಲಿಗೆ ಸೇರಿದಾನೆ. ಇನ್ನು ನೀನ್ ಯಾವ ಲೆಕ್ಕ? ಅತ್ಗೆ ಅಂದ್ರೆ ತಾಯಿ ಸಮಾನ, ಅತ್ಗೆ ಅಂದ್ರೆ ದೇವ್ರು ಅಂತ ನಂಬ್ಕೊಂಡಿರೋ ನನ್ ಗಂಡನ ಯಾವ ಮರೆಸ್ತಿದ್ಯಲ್ಲ. ನೋಡ್ತಾ ಇರೋ ಊರ್ಗು ನಿನ್ ಮುಖವಾಡ ಬಿಚ್ಚಲಿಲ್ಲ ಅಂದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ಆ ಅನಾಮಿಕನ ನೋಡ್ದೆ ಅಂತ ಈ ಈಡಿಯಟ್ ಹೇಳಿದಾನೆ. ಅದ್ ನಿಜಾನೇ ಆಗಿದ್ರೆ ಅವಳನ್ನ ನೋಡಿದ್ದು ಇವನೊಬ್ನೇ. ಅದೇನೋ ಅಂತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಯೋದ್ರಲ್ಲಿ
ಏನು ತಪ್ಪಿಲ್ವಂತೆ. ಈಗ ಇವನತ್ರನೇ ನೈಸಾಗಿ ಮಾತಾಡಿ ಅವಳು ಯಾರು ಅನ್ನೋದನ್ನ ಕಂಡುಹಿಡಿಬೇಕು. ಹೇ ಶ್ರೀ, ಧನಲಕ್ಷ್ಮಿ, ನೀವು ನನಗ ಹಾಯ್ ಅಂದಿದ್ದ. ಅಯ್ಯೋ, ನಂಬಕ್ಕೆ ಆಗ್ತಿಲ್ವೇ? ನಾನೇ ಪ್ರೀತಿಯಿಂದ ಕರೆದಿದ್ದು. ಗುರುಚಿ ಗುರುಚಿ. ಏನ್ ಮಾಡ್ತಿದ್ದೀರಾ? ಅದು ಗುರೂಜಿ ನನಗೆ ಈ ತಾಯ್ತಾನ ಕೊಟ್ಟಿದ್ರು. ಇದನ್ನ 21 ದಿನ ಕಟ್ಕೊಂಡ್ರೆ 22ನೇ ದಿನಕ್ಕೆ ಸೂರ್ಯ ಅಸ್ತ ಆಗೋದ್ರೊಳಗೆ ಕನ್ಯಾ ರಾಶಿಲಿರೋ ಹುಡುಗಿ ನನ್ನ ಜೀವನದಲ್ಲಿ ಕನ್ಯಾಮಣಿ ಆಗ್ತಾಳೆ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ನೀವೇ ಕಾಲಿಟ್ಟು ಒಳಗಡೆ ಬಂದ್ರಿ. ಜೈ ಗುರು. ಸುಂದ್ರಿ, ನಿಮಗೂ ತಾಯ್ತ ಬೇಕಾ? ಬೇಡ, ನನಗ್ ಬೇಕಾದವರು ಈ ಮನೇಲೇ ಇದ್ದಾರೆ. ಅಯ್ಯೋ, ನಿಂತೇ ಇದ್ದೀರಲ್ಲ, ನೀವು ನಿಂತ್ರೆ ನನ್ನ ಕಾಲು ನೋಯುತ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಶೋರ್. ಓಕೆ, ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಬರಲ್ಲ? ಏನು ಬೇಡ, ನನ್ನ ಜೊತೆ 5 ನಿಮಿಷ ಮಾತಾಡಿ ಸಾಕು. ಅಯ್ಯೋ, ಅದಕ್ಕೇನಂತೆ, ದಿನದ 24 ಗಂಟೆ ಮಾತಾಡೋಣ, ವರ್ಷದ 365 ದಿನನೂ ಮಾತಾಡೋಣ. ಹೇಳಿ. ನಿನ್ನೆ ಮೆಹಂದಿ ಫಂಕ್ಷನ್ ಅಲ್ಲಿ ನಿಮ್ಮನ್ನ ನೋಡಿ ತುಂಬಾ ಮಾತಾಡೋಣ ಅನ್ಕೊಂಡೆ. ಮಾತಾಡೋದಲ್ವಾ? ಯಾರು ನಿಮ್ಮನ್ನು ತಡೆದದ್ದು? ಕಮಾನ್ ಟೆಲ್ ಮಿ, ಯಾರು? ನೀವೇ. ಹೌದು, ಮತ್ತೆ ನೀವದ್ ಯಾವ್ದೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ರಿ, ಅದಕ್ಕೆ ನಾನ್ ಬರ್ಲಿಲ್ಲ. ಅಯ್ಯೋ, ನಾನು ಮಾತಾಡಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು ಅಂತ ಹೇಳಿ ಹೋಗೇ ಬಿಟ್ಲು. ಅವಳೇನಂದ್ಲು? ನೋಡಕ್ ಹೇಗಿದ್ಲು? ಶಾಂತಿ ಅಲ್ಲ, ಹೇಗಿದ್ಲು ಅವಳು ನೋಡಕ್ಕೆ? ಅದನ್ನ ಹೇಳಿ. ಕೂಲ್. ಅವಳು ನೋಡಕ್ ಚೆನ್ನಾಗಿರ್ಲಿಲ್ಲ, ನೀವು ಸೂಪರ್ ಆಗಿದ್ದೀರ. ಅವಳು ಕಪ್ಪಟ್ಟೆ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ಲು, ಕಣ್ಣು ಒಂದೇ ನೋಡಿದ್ದು. ಎಲ್ಲಾದ್ರೂ ನೋಡಿದ್ರೆ ಕಣ್ಣಿಡಿತೀರಾ? ವಾ, ಕಂಡು ಹಿಡಿತೀರಿ, ಆದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಮಾತ್ರ. ಹೌದು, ಅವಳನ್ನ ನಾವ್ಯಾಕೆ ಕಂಡು ಹಿಡಿಬೇಕು? ಯಾಕಂದ್ರೆ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ. ನಾನು ಅವಳನ್ನ ನೋಡಿದ್ಮೇಲೆನೆ ನಿಮ್ ಮಾತನ್ನ ನಂಬ್ತೀನಿ. ಆಹಾ, ಹಾಗಿದ್ರೆ ಅವಳನ್ನ ನಾನು ಹುಡುಕ್ಲೇಬೇಕು. ಅವಳು ಕಣ್ಣು ನೋಡಿದ ತಕ್ಷಣ ಅದೇ ಕಣ್ಣು ಅಂತ ಹೇಳೇ ಬಿಡ್ತೀನಿ. 5 ಮಿನಿಟ್ಸ್ ಬಂದೆ. ಪಾಪ ಅತ್ತೆ, ತನ್ನ ಮಗಳ ಜೀವನ ಹಾಳಾಗ್ತದೆ, ಆಕೆ ಗರ್ಭಿಣಿ ಅಂತ
ತುಂಬಾನೇ ನೋವಲ್ಲಿದ್ದಾರೆ. ಅವ್ರು ಹೇಗ್ ಕೊರಕೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ರಿತು ಆಡ್ತಿರೋ ನಾಟಕದ ಬಗ್ಗೆ ಮೊದ್ಲು ಅವ್ರಿಗೆ ಹೇಳ್ಬಿಡ್ಬೇಕು. ಅವ್ರು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತಾರೆ. ರೀ, ಒಂದ್ ನಿಮಿಷ ಇರಿ, ಕ್ಯಾಂಡಲ್ ತಗೊಂಡ್ಬರ್ತೀನಿ. ಅತ್ತೆ, ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅತ್ತೆ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಬೇಜಾರಿದೆ, ನನ್ನ ಹತ್ರ ಮಾತಾಡಕ್ ನಿಮ್ಗೆ ಇಷ್ಟ ಇಲ್ಲ ಅಂತ. ಆದ್ರೆ ನಾನು ರಿತು ಬಗ್ಗೆ ಒಂದು ಸತ್ಯನೇ ನಿಮ್ ಹತ್ರ ಹೇಳಲೇಬೇಕು. ಅತ್ತೆ, ವಿಕ್ಕಿ ಅಂತವನು, ಅವನಿಂದ ಇವತ್ತು ಸಂಧ್ಯಾ ಜೀವನೇ ಹೋಗಿದೆ ಅನ್ನೋ ಸತ್ಯ ನಿಮಗೂ ಗೊತ್ತು. ರಿತು ಗರ್ಭಿಣಿಯಾಗಿದ್ದಾಳೆ ಒಂದೇ ಒಂದು ಕಾರಣಕ್ಕೆ. ನೀವು ಅದನ್ನೆಲ್ಲ ಮರೆತು ಮದ್ವೆಗೆ ಒಪ್ಕೊಂಡ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಬೇರೆನೇ ಇದೆ ಅತ್ತೆ. ನೀವು ಅರ್ಜುನ್ ನೀವೆಲ್ಲ ಒಪ್ಕೊಳ್ಳಿ ಅಂತ ರಿತು ನಾಟಕ ಆಡ್ತಾ ಇದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಅವಳು ಯಾವ ಗರ್ಭಿಣಿನೇ ಆಗಿರ್ಲಿಲ್ಲ. ಅದೆಲ್ಲ ಸಾಲದು ಅಂತ ಇವತ್ತು ಹಾಸ್ಪಿಟಲ್ನಲ್ಲಿ ಆ ಬೃಂದಕ್ಕನ್ ಜೊತೆ ಸೇರ್ಕೊಂಡು ಕೆಳಗಡೆ ಬಿದ್ದು ಮಗುನೇ ಹೋಯ್ತು ಅಂತ ಅರ್ಜುನ್ ಮುಂದೆ ನಾಟಕ ಆಡಿದಾಳೆ. ನಮ್ ರಿತು ಗರ್ಭಿಣಿನ? ನಿನ್ನೆ ಕೇಳ್ತಿರೋದು, ರಿತು ಗರ್ಭಿಣಿನ?